ಪತ್ನಿ ವಿಜಯಲಕ್ಷ್ಮಿಗೆ ಹಣವನ್ನ ರವಾನೆ ಮಾಡುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ರು. ಇದೇ ಹಣದ ಬಗ್ಗೆ ವಿಜಯಲಕ್ಷ್ಮಿಗೆ ಪೊಲೀಸರು ವಿಚಾರಣೆ ಮಾಡಿದ್ದು. ದರ್ಶನ್ ಪತ್ನಿ ವಿಚಾರಣೆ ಬಗ್ಗೆ ರಿಮಾಂಡ್ ಅರ್ಜಿಯಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಹಾಗಾದ್ರೆ ವಿಜಯಲಕ್ಷ್ಮಿ ಕೊಟ್ಟಂತಹ ಉತ್ತರ ಏನು? ಆ 3 ಲಕ್ಷ ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ದು ಹೇಗೆ? ಅದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಕೃತ್ಯದ ಬಳಿಕ 3 ಲಕ್ಷ ರೂಪಾಯಿಯನ್ನ ಪತ್ನಿ ಇದ್ದಲ್ಲಿಗೆ ಕಳುಹಿಸಿಕೊಡುವಂತಹ ಕೆಲಸವನ್ನ ದರ್ಶನ್ ಮಾಡಿರ್ತಾರೆ. ಮೇಕಪ್ ಮ್ಯಾನ್ ಮೂಲಕ, ಮೈಸೂರಿನಲ್ಲಿ ಮೇಕಪ್ ಮ್ಯಾನ್ ಮೂಲಕ ವಿಜಯಲಕ್ಷ್ಮಿಗೆ ಹಣವನ್ನ ಕಳುಹಿಸುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿರ್ತಾರೆ. ಮೇಕಪ್ ಮ್ಯಾನ್ಗೆ ಹಣ ಹಾಗೆ ಒಂದಿಷ್ಟು ವಸ್ತುಗಳನ್ನ 3 ಲಕ್ಷ ನಗದು ಹಾಗೆ ತಮ್ಮ ಕೆಲವು ವಸ್ತುಗಳನ್ನ ನಟ ದರ್ಶನ್ ವಿಜಯಲಕ್ಷ್ಮಿಗೆ ತಲುಪಿಸು ಅಂತ ಹೇಳಿ ಕೊಟ್ಟಿರ್ತಾರೆ. ಈ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ತಿಳಿದಂತಹ ನಂತರ ವಿಜಯಲಕ್ಷ್ಮಿಯವರನ್ನ ಠಾಣೆಗೆ ಕರೆಸಿಕೊಳ್ತಾರೆ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾಡೋಕೆ. ವಿಚಾರಣೆಯ ಸಂದರ್ಭದಲ್ಲಿ ಆ 3 ಲಕ್ಷ ನಗದು ಏನು ದರ್ಶನ್ ಕಳುಹಿಸಿಕೊಟ್ಟಿದ್ರು ವಿಜಯಲಕ್ಷ್ಮಿಗೆ, ಆ ಹಣವನ್ನ ವಿಜಯಲಕ್ಷ್ಮಿ ಪೊಲೀಸರಿಗೆ ತಂದು ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.